ಇಂಟರ್ನ್ಯಾಷನಲ್ ನ್ಯೂಸ್ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ ನ್ಯೂಸಿಗೆ ಬರೋಣಂತೆ. ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 25% ತೆರಿಗೆ ಘೋಷಣೆಯನ್ನು ಮಾಡಿದರು. ಒಂದು ಟ್ಯಾಕ್ಸ್ ವಾರ್ ನಡೀತಾ ಇದೆ ಭಾರತದ ಜೊತೆಗೆ ಒಂದೇ ಅಲ್ಲ, ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ದೇಶಗಳ ಜೊತೆಗೆ. ಕೆಲವು ದೇಶಗಳಲ್ಲಿ ಜನವಸತಿಯೇ ಇಲ್ಲ, ಕೇವಲ ಪೆಂಗ್ವಿನ್ಗಳಿದ್ದಾವೆ. ಆ ದೇಶಗಳ ಮೇಲೂ ಡೊನಾಲ್ಡ್ ಟ್ರಂಪ್ 40% 50% ಟ್ಯಾಕ್ಸ್ ಹಾಕಿದ್ದಾರೆ. ಇದು ಏಪ್ರಿಲ್ನಲ್ಲಿ ಅಮೇರಿಕದ ಲಿಬರೇಷನ್ ಡೇ ಇತ್ತು. ಲಿಬರೇಷನ್ ಡೇ ದಿವಸ ಈ ಟ್ಯಾಕ್ಸನ್ನು ಘೋಷಣೆ ಮಾಡಿದರು. ಭಾರತದ ಮೇಲೆ 52% ಘೋಷಣೆ ಮಾಡಿದರು. 52%. ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ಜಾಣರಿದ್ದೀರಿ, ಆದರೂ ಹೇಳ್ತಾ ಇದ್ದೀನಿ ನಾನು. ಭಾರತದಿಂದ ಯಾವುದೇ ವಸ್ತು ಅಮೇರಿಕಕ್ಕೆ ಬಂದರೂ ಕೂಡ 52% ಟ್ಯಾಕ್ಸ್ ಕೊಟ್ಕೊಂಡು ಬನ್ನಿ ಅಂತ. 100 ರೂಪಾಯಿಯ ವಸ್ತು ಒಂದು ಅಮೇರಿಕಕ್ಕೆ ರೀಚ್ ಆದರೆ 52% ಟ್ಯಾಕ್ಸ್ ಅಂದರೆ ಅದನ್ನು ಖರೀದಿದಾರರ ಮೇಲೆ ರಫ್ತುದಾರರ ಹಾಕ್ತಾರೆ. ಅವಾಗ 152 ರೂಪಾಯಿ ಆಗುತ್ತೆ ಅದರದ್ದು ಬೆಲೆ. ಮುಂಚೆ 100 ರೂಪಾಯಿಗೆ ಸಿಗ್ತಾ ಇದ್ದ ವಸ್ತು ಒಂದು 152 ರೂಪಾಯಿ ಈಗ ಅಂದರೆ ಅದು ಬೇಡ ಅಂತಾರೆ ಅಮೇರಿಕನ್ಸು. ಆವಾಗ ಭಾರತದ ವಸ್ತುಗಳ ಮಾರಾಟ ಕಡಿಮೆ ಆಗುತ್ತೆ. ಅದೇ ವಸ್ತು ಅಮೇರಿಕದಲ್ಲಿ ತಯಾರಾಗ್ತಾ ಇದ್ರೆ ಅದರ ಮಾರಾಟ ಜಾಸ್ತಿ ಆಗುತ್ತೆ. ಸಿಂಪಲ್ ಲಾಜಿಕ್ ಇದು. 52% ಘೋಷಣೆ ಮಾಡಿದರು. ಏಪ್ರಿಲ್ 2ನೇ ತಾರೀಕು ಪ್ರತಿ ಸುಂಕ ಅಂತ ಘೋಷಣೆ ಮಾಡಿದ್ರು. ಅಮೇರಿಕನ್ ಲಿಬರೇಷನ್ ಡೇ ದಿವಸ ಇದು. ಭಾರತದ ಮೇಲೆ 52%. 52% ಯಾಕೆ ಅಂದರೆ ಭಾರತ 26% ಟ್ಯಾಕ್ಸ್ ಹಾಕುತ್ತೆ, ಅದ್ರ ಡಬಲ್ ನಾವು ಹಾಕೋರು ಅಂತ ಡೊನಾಲ್ಡ್ ಟ್ರಂಪ್ ಲಾಜಿಕ್ ಇದು. ಜುಲೈ 9ರಿಂದ ಇದು ಜಾರಿ ಆಗುತ್ತೆ. ಅಷ್ಟರೊಳಗೆ ಏನಾದರೂ ಮಾತುಕತೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತಂದಿದ್ರು. ಜುಲೈ 9. ಆ ನಂತರ ಅದನ್ನು ಆಗಸ್ಟ್ 1ಕ್ಕೆ ಎಕ್ಸ್ಟೆಂಡ್ ಮಾಡಲಾಯಿತು. ಡೆಡ್ಲೈನನ್ನು ಬಂದೇ ಬಿಡ್ತಲ್ಲ, ಆಗಸ್ಟ್ 1. ನಾಳೆಯಿಂದ ಟ್ಯಾಕ್ಸು ಅಂತ ಘೋಷಣೆ ಮಾಡಿದ್ದಾರೆ. ಭಾರತ ಈ ಮಧ್ಯದಲ್ಲಿ ಅಮೇರಿಕದ ಜೊತೆ ಮಾತುಕತೆ ನಡೆಸ್ತಾನೇ ಇದೆ. ಮಾತುಕತೆ ಸ್ಟ್ರಕ್ ಆಗಿರೋದು ಎಲ್ಲಿ? ಅಮೇರಿಕದಿಂದ ನೀವು ಭಾರತದೊಳಗೆ ತರಿಸಿಕೊಳ್ಳುವ ಎಲ್ಲ ಗೂಡ್ಸ್ಗೂ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ ಆಗ್ರಹ. ಈಗ ಬ್ರಿಟನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯ್ತಪ್ಪ ನಮ್ಮದು. ಅದು ಭಾರತೀಯ ಉತ್ಪಾದಕರ ಹಿತಾಸಕ್ತಿನೂ ಕಾಪಾಡಬೇಕಲ್ಲ. ಅಮೇರಿಕ ಕಂಡೀಷನ್ ಹಾಕ್ತಾ ಇರೋ ಕಂಡೀಷನ್ಗಳು ಭಾರತದ ಉತ್ಪಾದಕರಿಗೆ ಹೊಡೆತ ಕೊಡೋ ಹಂಗಿದ್ದಾವೆ. ಏನು ಕಂಡೀಷನ್ನು? ಅಮೇರಿಕದಿಂದ ತರಿಸಿಕೊಳ್ಳುವ ಪ್ರತಿ ವಸ್ತುಗೂ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತಾರೆ. ಪ್ರತಿ ವಸ್ತು ಅಂದರೆ ಅದರಲ್ಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ, ಡೈರಿ ಪ್ರಾಡಕ್ಟ್ಸ್ ಇದ್ದಾವೆ. ಅಗ್ರಿಕಲ್ಚರ್ ಪ್ರೊಡ್ಯೂಸು, ಡೈರಿ ಪ್ರಾಡಕ್ಟ್ಸು. ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ಅಮೇರಿಕದಲ್ಲಿ ಒಬ್ಬ ರೈತ 3,000, 4,000, 5,000 ಎಕರೆ ಜಮೀನು ಇಟ್ಕೊಂಡಿರ್ತಾನೆ. ಒಂದು ಕಡೆಯಿಂದ ಗೋವಿನ ಜೋಳ ಬಿತ್ಕೊಂಬರ್ತಾನೆ ಗೋವಿನ ಜೋಳ, ಅಥವಾ ಸೋಯಾಬೀನ್ ಹಾಕಿದ್ರೆ ಸೋಯಾಬೀನ್ ಹಾಕ್ಬಿಡ್ತಾನೆ ಆತ. 5,000 ಎಕರೆ ಜಾಗದಲ್ಲಿ ಸೋಯಾಬೀನು ಒಬ್ಬನದೇ ಮಾಲೀಕತ್ವ. ಹೋಲ್ಸೇಲಾಗಿ ಗೊಬ್ಬರ ಹಾಕ್ತಾನೆ, ಹೋಲ್ಸೇಲಾಗಿ ಕ್ರಿಮಿನಾಶಕ ಹೊಡಿತಾನೆ, ಹೋಲ್ಸೇಲಾಗಿ ಹಾರ್ವೆಸ್ಟ್ ಮಾಡ್ತಾನೆ. ಪರ್ ಕ್ವಿಂಟಲ್ ಸೋಯಾಬೀನನ್ನು ಆತ ಪ್ರೊಡ್ಯೂಸ್ ಮಾಡೋದಕ್ಕೆ ಆತನದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ಅದು ಭಾರತದ ರೈತನಿಗಿಂತ ಬಹಳ ಕಡಿಮೆ ಇರುತ್ತೆ. ಭಾರತದಲ್ಲಿ ಹಂಗಲ್ವಲ್ಲ. 2 ಎಕರೆ, 3 ಎಕರೆ, 4 ಎಕರೆ ಬೆಳೀತಾರೆ. ಇಡೀ ಕುಟುಂಬ ದುಡಿಯುತ್ತದರಲ್ಲಿ. ಸೈಂಟಿಫಿಕಲಿ ಅಗ್ರಿಕಲ್ಚರ್ ಅಷ್ಟು ಮುಂದುವರೆದಿಲ್ಲ. ಪರ್ ಏಕರ್ ಪ್ರೊಡಕ್ಷನ್ ಕಡಿಮೆ ಭಾರತದಲ್ಲಿ ಅಮೇರಿಕಕ್ಕೆ ಹೋಲಿಸಿದ್ರೆ. ಅದಕ್ಕೆ ಹಾಕೋ ಶ್ರಮ ಜಾಸ್ತಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ನಾನು. 1,000 ರೂಪಾಯಿ 1 ಕ್ವಿಂಟಲ್ಲು ಸೋಯಾಬೀನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಭಾರತದಲ್ಲಿ ರೈತನಿಗೆ ಖರ್ಚಾದರೆ ಅಮೇರಿಕದಲ್ಲಿ ರೈತ ಅದನ್ನ 700 ರೂಪಾಯಿಗೆ ಮಾಡಿರ್ತಾನೆ. ಆತ 1,000 ರೂಪಾಯಿಗೆ ಮಾರೋದಕ್ಕೆ ತಯಾರಿರ್ತಾನೆ. ಬಟ್ ಭಾರತದ ರೈತ 1,000 ರೂಪಾಯಿಗೆ ಮಾರಿದ್ರೆ ಅವ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಷ್ಟೇ ಅದು. ಅಮೇರಿಕದಿಂದ ಕಡಿಮೆ ಟ್ಯಾಕ್ಸಿಗೆ ನಾವು ಸೋಯಾಬೀನ್ ಉದಾಹರಣೆ ಕೊಡ್ತಾ ಇದ್ದೀನಿ, ಗೋವಿನ ಜೋಳದ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಟ್ಯಾಕ್ಸ್ ಕಡಿಮೆ ಮಾಡಿಬಿಟ್ರೆ ಅಮೇರಿಕದ ಗೋವಿನ ಜೋಳ ಭಾರತದಲ್ಲಿ ಕಡಿಮೆ ರೇಟಿಗೆ ಸಿಗೋದಕ್ಕೆ ಶುರುವಾಗುತ್ತೆ, ಸೋಯಾಬೀನ್ ಕಡಿಮೆ ರೇಟಿಗೆ ಸಿಗೋದಕ್ಕೆ ಶುರುವಾಗುತ್ತೆ. ನಮ್ಮ ಆಯಿಲ್ ಮಿಲ್ಗಳು ಭಾರತೀಯ ರೈತನ ಸೋಯಾಬೀನ್ ಯಾಕೆ ತಗೊಳ್ತವೆ? ನಮ್ಮ ಪಶು ಆಹಾರ ತಯಾರಿಕಾ ಘಟಕಗಳು ಭಾರತೀಯ ರೈತ ಬೆಳೆದ ಗೋವಿನ ಜೋಳ ಯಾಕೆ ತಗೋತಾರೆ ಅವರು? ಅಮೇರಿಕದಿಂದ ಬರೋದು ಕಡಿಮೆ ರೇಟಿಗಿದೆಯಲ್ಲ ಅಂತ. ಸೇಮ್ ಅಪ್ಲೈಸ್ ಫಾರ್ ಡೈರಿ. ನಮ್ಮಲ್ಲಿ ರೈತರು ಉಪಕಸುಬಿನ ರೀತಿಯಲ್ಲಿ 2-3 ಆಕಳ ಕಟ್ಕೊಂಡಿರ್ತಾರೆ, 1-2 ಎಮ್ಮೆ ಕಟ್ಕೊಂಡಿರ್ತಾರೆ. ಅದನ್ನು ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಯಿಸ್ಕೊಂಡು ಬಂದು ಕಾಳಜಿ ಮಾಡಿ ಹಾಲು ಕರೆದು ಡೈರಿಗೆ ಹಾಕಿ
ಅದು ಎಲ್ಲಿ ಎಷ್ಟೆಷ್ಟೋ ಪ್ರಾಸೆಸ್ನಲ್ಲಿ ಹೋಗಿ ಒಂದು ಡೈರಿ ಪ್ರಾಡಕ್ಟ್ ಆಗುತ್ತೆ. ಮೊಸರು, ಬೆಣ್ಣೆನೋ, ತುಪ್ಪನೋ, ಪನೀರು ಏನೋ ಒಂದು ಆಗುತ್ತೆ. ಬಟ್ ಅಮೇರಿಕದಲ್ಲಿ ಹಂಗಲ್ಲ. ಒಬ್ಬ ವ್ಯಕ್ತಿ 8-10 ಜನ ಕೆಲಸದವ್ರನ್ನ ಇಟ್ಕೊಂಡು 2,000 ಹಸು ಸಾಕ್ತಿರ್ತಾನೆ ಅವನು. 2,000 ಹಸು, 1,000 ಎಕರೆ ಜಾಗಕ್ಕೆ ತಂತಿ ಬೇಲಿ ಹಾಕಿ ಹಸುವನ್ನು ಬಿಟ್ಟು ಮೇಯಿಸ್ತಾರವರು. ಪರ್ ಲೀಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಮೇರಿಕದಲ್ಲಿ ತುಂಬ ಕಡಿಮೆ ಆಗುತ್ತೆ. ಭಾರತದಲ್ಲಿ ಹಂಗಾಗೋದಿಲ್ಲ. ಅಂಥದ್ರಲ್ಲಿ ಡೈರಿ ಪ್ರಾಡಕ್ಟ್ಗಳು ಅಮೇರಿಕದಿಂದ ಬಂದು ನಮ್ಮ ದೊಡ್ಡ ದೊಡ್ಡ ಇದರಲ್ಲಿ ಕೂತ್ಕೊಂಡ್ಬಿಟ್ರೆ ನೀವು ಕಂಪೇರ್ ಮಾಡ್ತೀರಲ್ಲ, ನಾವು ಕಂಪೇರ್ ಮಾಡ್ತೀವಲ್ಲ. ಹೋದಾಗ ಪನ್ನೀರ್ ನೋಡ್ತೀವಪ್ಪ, ಅಮೂಲೋ, ನಂದಿನಿನೋ, ಇನ್ಯಾವುದೋ ಒಂದು ಇಷ್ಟು ರೇಟ್ 100 ರೂಪಾಯಿ ಇದೆ. ಅರೆ ಸೇಮ್ ಕ್ವಾಂಟಿಟಿ 90 ರೂಪಾಯಿಗೆ ಸಿಗ್ತಾ ಇದೆಯಲ್ಲ ಅಂದರೆ ನಾವು ಹೋಗೋದಿಲ್ವ 90 ರೂಪಾಯಿದೇ ಕೊಟ್ಬಿಡಿ ಅಂತ. ಭಾರತದಲ್ಲಿ ಹೈನುಗಾರಿಕೆ ಮಾಡೋರ್ಗೂ ಹೊಡ್ತಾ ಬೀಳುತ್ತೆ. ಭಾರತ ಅದು ಒಂದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಉಳಿದಿದ್ದು ಯಾವುದಕ್ಕಾದರೂ ತೆರಿಗೆ ಕಡಿಮೆ ಮಾಡಿ ಅನ್ನಿ ಮಾಡ್ತೀವಿ ನಾವು. ಕಾರ್ ತಗೋತೀರಪ್ಪ ಅಮೇರಿಕದಿಂದ, ಓಕೆ ಕಡಿಮೆ ಟ್ಯಾಕ್ಸ್ ಕಡಿಮೆ ಮಾಡೋಣ. ರೆಡಿಮೇಡ್ ಮೊಬೈಲ್ಗಳು ಬರ್ತವೆ. ಭಾರತ ಆಫ್ಕೋರ್ಸ್ ಈಗ ದೊಡ್ಡ ಪ್ರಮಾಣದಲ್ಲಿ ಮೊಬೈಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಆ ಮತ್ತು ಬೇರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಬರ್ತವೆ, ಕಂಪ್ಯೂಟರ್ಗಳು ಬರ್ತವೆ, ಲ್ಯಾಪ್ಟಾಪ್ಗಳು ಬರ್ತವೆ. ಅದರ ಮೇಲಿನ ತೆರಿಗೆ ಕಡಿಮೆ ಮಾಡ್ಕೋತೀವಿ. ಕೃಷಿ ಉತ್ಪನ್ನಗಳು ಮತ್ತು ಹೈನುಗಾರಿಕಾ ಉತ್ಪನ್ನಗಳ ಮೇಲಿನ ಟ್ಯಾಕ್ಸನ್ನು ನಾವು ಕಡಿಮೆ ಮಾಡೋದಿಲ್ಲ ಅಂತ ಭಾರತ ನಿಂತ್ಕೊಂಡಿದೆ. ಅಲ್ಲಿಗೆ ಬಂದು ಮಾತುಕತೆ ಸ್ಟ್ರಕ್ ಆಗಿದೆ. ಆ ಕಾರಣಕ್ಕಾಗಿ 25% ಟ್ಯಾಕ್ಸ್ ಹಾಕೋರೇ ನಾವು ಅಂತ ಅಮೇರಿಕನ್ನರು ತಯಾರಾಗಿದ್ದಾರೆ. ಭಾರತ ಅದು ಏನಾಗುತ್ತೋ ನೋಡೋಣ ಅನ್ನೋ ಲೆಕ್ಕಕ್ಕೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರದ ಮೂಲಗಳಿಂದ ಬರ್ತಾ ಇರುವ ಮಾಹಿತಿಯ ಪ್ರಕಾರ ದೇಶದ ಹಿತಾಸಕ್ತಿ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ತೇವೆ. ಅಮೇರಿಕದಿಂದ ನ್ಯಾಯಯುತ ಒಪ್ಪಂದವನ್ನು ಭಾರತ ನಿರೀಕ್ಷಿಸುತ್ತೆ. ಅಮೇರಿಕದ ನಿರ್ಧಾರದ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಟ್ರಂಪ್ ಘೋಷಿಸಿದ ತೆರಿಗೆಯನ್ನು ಭಾರತ ಎಚ್ಚರಿಕೆ ಅಂತ ಭಾವಿಸೋದಿಲ್ಲ. ಭಾರತದ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಭಾರತದ ಉದ್ಯಮಗಳ ಹಿತಾಸಕ್ತಿ ಕಾಪಾಡೋದು ನಮಗೆ ಆದ್ಯತೆ. ಭಾರತದ ಉದ್ಯೋಗಗಳನ್ನು ರಕ್ಷಿಸುವುದು ನಮ್ಮ ಮೊದಲ ಆದ್ಯತೆ ಅನ್ನುವ ಹೇಳಿಕೆಯನ್ನು ಈ ಹೇಳಿಕೆ ಕೇಂದ್ರ ಸರ್ಕಾರದ ಮೂಲಗಳಿಂದ ಬಂದಿರುವ ಹೇಳಿಕೆ ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.